ಓಕೆ, ಕನ್ನಡ ಬಿಗ್ ಬಾಸ್ ಅಲ್ಲಿ ನಿಮ್ ಫೇವರೇಟ್ ಯಾರು? ರಘು ರಘು ಅವರು. ಯಾಕೆ? ಸರ್ ಅವರು ರಿಯಲ್ ಅನಿಸ್ತಾರೆ ಮತ್ತೆ ಫೇರ್ ಆಗಿ ಡಿಸಿಷನ್ ತಗೋತಾರೆ. ಹ್ಮ್ ಎಲ್ಲರ ಜೊತೆ ಚೆನ್ನಾಗಿರ್ತಾರೆ. ಓಕೆ, ಯಾರು ರಿಯಲ್ ಅನ್ಸಲ್ಲ ನಿಮ್ಗೆ? ಗಿಲ್ಲಿನೇ. ಗಿಲ್ಲಿ. ಹ್ಮ್. ಯಾಕೆ? ಸರ್ ಅವರು ಮೀನ್ಸ್ ಸಿಚುವೇಶನ್ ತಕ್ಕಂಗೆ ಬದಲಾಗ್ತಾರೆ ಮತ್ತೆ ಜಾಸ್ತಿ ಮಾಡ್ತಾರೆ ಅಂತ ಅನ್ಸುತ್ತೆ. ಅದಕ್ಕಾ? ಓಕೆ, ಆ ಗಿಲ್ಲಿನ ಒನ್ ಮ್ಯಾನ್ ಶೋ ಅಂತಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸರಿ ಇಲ್ಲ ಸರ್, ಅವರೊಬ್ಬರಿಂದನೇ ಬಿಗ್ ಬಾಸ್ ಆಗಕ್ಕಾಗಲ್ಲ. ಓಕೆ, ಕ್ಯಾಪ್ಟನ್ ಆಗಿದ್ರು, ಚೆನ್ನಾಗಿ ನಿಭಾಯಿಸ್ತವ್ರೆ ಅನ್ಸುತ್ತಾ? ಇಲ್ಲ ಇಲ್ಲ, ಇಲ್ಲ ಅಂತ. ಅವನು ಕ್ಯಾಪ್ಟನ್ಸಿ ಮೇಲೆ ಇದ್ ಮಾಡ್ತಾಯಿಲ್ಲ, ಬರೀ ಜಾಸ್ತಿ ಜಾಸ್ತಿ ಜಗಳ ಮಾಡ್ಬೇಕು ಅದ್ರ ಮೇಲೆ ಜಾಸ್ತಿ ಡಿಪೆಂಡ್ ಅಂದ್ರೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಈಗ ನಿನ್ನೆ ಜಗಳ ನಡೀತು ಗಿಲ್ಲಿ ಮತ್ತೆ ಅಶ್ವಿನಿ ಅವ್ರಿಗೆ, ಹಾ. ಧ್ರುವಂತು, ರಕ್ಷಿತಾ, ಏನ್ ಹೇಳ್ತೀರಾ ಅದಕ್ಕೆ? ಸರ್ ಅದು ತೀರಾ ಪರ್ಸನಲ್ ಆದ್ರೆ ಯಾರಿಗೂ ತಗೊಳಕ್ ಆಗಲ್ಲ ಸರ್, ಅದಕ್ಕೆ ಅವ್ರು ಮಾಡಿದ್ದು ಸರಿ ಅಂತೀರಾ? ಸರಿ ಅಂತ ಅನ್ಸುತ್ತೆ. ರಿಯಾಲಿಟಿ ಶೋ ಅಲ್ಲಿ ರಿಯಲ್ ಆಗಿ ಯಾರು ಆಡ್ತಿದಾರೆ ಅನ್ಸುತ್ತೆ? ರಘುನೇ ಸರ್. ರಘುನೇ. ಓಕೆ, ಈ ವೀಕ್ ಮನೆಯವ್ರಿಗೆ ಯಾರು ಬೇಕಂತೀರಾ? ಸರ್ ಸ್ಪಂದನ. ಸ್ಪಂದನ ಯಾಕೆ? ಸರ್ ಅವರು ಫಸ್ಟ್ ವಾರದಿಂದ ಏನೂನು ಟಾಸ್ಕ್ ಆಗ್ಲಿ ಏನಾದ್ರು ಯಾವ್ದ್ರಲ್ಲೂ ಕನ್ಸ್ಕೊಂಡಿಲ್ಲ ಅಂತ ಅನ್ಸುತ್ತೆ. ನಿಮ್ ಪ್ರಕಾರ ಯಾರು ವಿನ್ ಆಗ್ಬೋದು? ಸರ್ ರಘು ಅವ್ರ ಅಶ್ವಿನಿ ರಘು ಆಗ್ಬೇಕು. ಹೆಸರು? ನನ್ನ ಹೆಸರು ನವೀನ್ ಕುಮಾರ್ ಅಂತ ಸರ್. ಯಾವ ಊರು? ಸರ್ ಇಲ್ಲೇ ಉಸ್ಕೂರ್ ವಿಲೇಜ್. ಓಕೆ, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನಾವು ನೋಡ್ತೀವಿ ಯಾರು ಗೆಲ್ಬೇಕು ಅಂತೀರಾ? ಸರ್ ನಮ್ಗೆ ರಘು ಸರ್ ಗೆಲ್ಬೇಕು ಅಂತ ಇಷ್ಟ. ರಘು ಸರ್. ಹಾ, ರಘು ಯಾಕೆ ಸರ್ ರಘು ಸರ್ಗೆ ಸಪೋರ್ಟ್? ಸರ್ ರಘು ಸರ್ ಅಂತಂದ್ರೆ ಅವರು ಒಂಥರ ಮುಗ್ಧ ಮನೋಭಾವನೆ, ಯಾಕೆ ಒಂಥರ ಇಷ್ಟ ಅವರು. ನಮ್ಮ ನಂಜನಗೂಡ್ ಬಗ್ಗೆ ಜಾಸ್ತಿ ಅವರೇ. ಈಗ ವೈಲ್ಡ್ ಕಾರ್ಡ್ ಅಲ್ಲಿ 3 ಜನ ಬಂದ್ರು, ಇಬ್ರು ಹೊಂಟೋದ್ರು, ಬಟ್ ಇವ್ರು ಉಳ್ಕೊಂಡವ್ರೆ, ಏನ್ ಹೇಳ್ತೀರಾ? ಸರ್ ಅವರು ಬಾಡಿ ಬಿಲ್ಡಿಂಗ್ ಮಾಡೋದಾಗ್ಬಿಟ್ಟು ಆಗೋದಾಗ್ಲಿ ಇನ್ನೊಂದಾಗೋದಾಗ್ಲಿ ನಮ್ಗೆ ಇಷ್ಟ, ಅದರಿಂದ ರಘು ಸರ್ ಗೆಲ್ಲಿ ಅಂತ. ರಘು ಸರ್ ಗೆಲ್ಲಿ. ತುಂಬಾ ಸೈಲೆಂಟ್ ಅವರು, ಅದರಿಂದ ರಘು ಸರ್ ಗಿಲ್ಲಿ ಮತ್ತೆ ಅವ್ರಿಬ್ರು ಬಾಂಧವ್ಯದ ಬಗ್ಗೆ ಏನ್ ಹೇಳ್ತೀರಾ? ಸರ್ ಅವ್ರು ಯಾವಾಗ್ಲೂ ಯಾರನ್ನೇ ಆದ್ರೂ ಸ್ನೇಹದಿಂದ ನೋಡ್ತಾರೆ, ಬೇರೆಯವ್ರ ರೀತಿ ದ್ವೇಷ ಕಟ್ಕೊಳ್ಳಲ್ಲ, ಅದರಿಂದ ಅವರೇ ಗೆಲ್ಲಿ ಅಂತ ನಾನು ಇಷ್ಟಪಡ್ತೀನಿ. ಬಾಂಧವ್ಯ ಚೆನ್ನಾಗಿರುತ್ತೆ ಅವ್ರಿಬ್ರಿಗೂ. ಯಾರು ಗೆಲ್ಬಾರ್ದು? ಯಾವಾಗ್ಲೂ ಹಂಗೆ ಇರ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಯಾರು ಗೆಲ್ಬಾರ್ದು ಅಂತೀರಾ? ನನ್ನ ಇಷ್ಟ ಇಬ್ರು ಗೆಲ್ಬೇಕು, ಆದ್ರೆ ರಘು ಸರ್ ಗೆಲ್ಲಿ ಅಂತ ನನ್ನ ಇಷ್ಟ. ಅಲ್ಲ, ಯಾರು ಗೆಲ್ಬಾರ್ದು ಅನ್ಸುತ್ತೆ ನಿಮ್ಗೆ? ಇವ್ರು ಗೆದ್ರೆ ಚೆನ್ನಾಗಿರಲ್ಲ ಆ ಪ್ಲೇಸ್, ಇಲ್ಲ ಇಷ್ಟ ಆಗಲ್ಲ ಅಂದ್ರೆ ಇವ್ರು? ಗಿಲ್ಲಿ. ಗಿಲ್ಲಿ. ಯಾಕೆ ಸರ್? ಯಾಕೆಂದ್ರೆ ಸರ್ ರಘು ಸರ್ ಇಷ್ಟ ಅಲ್ವಾ, ಅದಕ್ಕೋಸ್ಕರ. ಓಕೆ, ಈ ವೀಕ್ ಮನೆಯವ್ರಿಗೆ ಯಾರು ಹೋಗ್ಬೇಕಂತೀರಾ? ರಕ್ಷಿತ್ ಅವರು. ಈಗ ಗಿಲ್ಲಿ ಅವರು ಕ್ಯಾಪ್ಟನ್ ಆದ್ರು, ಚೆನ್ನಾಗಿ ನಿಭಾಯಿಸ್ತವ್ರೆ ಅನ್ಸುತ್ತಾ? ಹಾ ಸರ್, ನಿಭಾಯಿಸ್ತಾರ, ಪರವಾಗಿಲ್ಲ ಅಂತೀರಾ? ಈಗ ರಾಜ ರಾಣಿ ಅಂತ ಮಾಡವ್ರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅವರೇ ಓಕೆನಾ, ರಾಣಿ ಬೇರೆಯವ್ರು ಆಗ್ಬೇಕಿತ್ತ? ಇಲ್ಲ ಸರ್, ಅವರೇ ಓಕೆ, ಪರವಾಗಿಲ್ಲ. ಮೇಡಮ್, ನಿಮ್ಮ ಹೆಸರು? ಅನಿತಾ ಅಂತ. ಯಾವ ಊರು? ನಂಜನಗೂಡು. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹಾ ಸರ್ ನೋಡ್ತೀನಿ. ಯಾರು ಗೆಲ್ಬೇಕಂತೀರಾ? ನನ್ನ ಪ್ರಕಾರ ರಘು ಗೆಲ್ಬೇಕು. ರಘು. ಯಾಕೆ ರಘು ಗೆಲ್ಬೇಕಂತೀರಾ? ಯಾಕಂದ್ರೆ ಅವ್ರು ಬಂದಾಗಿಂದನೂ ಅದೇನೆ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ, ಅವ್ನ ಕನ್ಸಿಸ್ಟೆನ್ಸಿ ಏನಿದೆ ಅದನ್ನ ಹಂಗೇನೆ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದಾರೆ, ಅದಕ್ಕೋಸ್ಕರ ರಘು ಗೆಲ್ಬೇಕು ಅಂತ ಇಷ್ಟ. ಅದಕ್ಕೋಸ್ಕರ ಯಾರು ಗೆಲ್ಬಾರ್ದು ಅಂತೀರಾ? ನನಗೆ ಪರ್ಸ್ನಲ್ ಆಗಿ ಅಶ್ವಿನಿ ಅವ್ರು ಗೆಲ್ಬಾರ್ದು ಅಂತ ಅನ್ಸುತ್ತೆ. ಯಾಕಂದ್ರೆ ಫಸ್ಟ್ ಎಲ್ಲ ಆಡ್ಕೊಂಡು ಬಂದಾಗ ತುಂಬಾ ಅಗ್ರೆಸಿವ್ ಆಗಿದ್ರು. ಆಕ್ಚುಲಿ ಬಿಗ್ ಬಾಸ್ ಆ ಥರನೇ ಇರಬೇಕು ಅನ್ನೋ ಮೈಂಡ್ ಸೆಟ್ ಅವ್ರ ತಲೆಯಲ್ಲಿ ಬಂದ್ಬಿಟ್ಟಿದೆ, ಅದಕ್ಕೋಸ್ಕರ ಅವ್ರು ಹಂಗೇನೆ ಆಡ್ಕೊಂಡು ಬಂದ್ರು, ಮತ್ತೆ ಸೈಲೆಂಟ್ ಆದ್ರು, ಒಂದು ಕನ್ಸಿಸ್ಟೆನ್ಸಿನೇ ಮೇಂಟೈನ್ ಮಾಡಿಲ್ಲ, ಅದಕ್ಕೋಸ್ಕರ ಅವ್ರು ಗೆಲ್ಬಾರ್ದು ಅನ್ಸುತ್ತೆ. ಓಕೆ, ರಿಯಾಲಿಟಿ ಶೋ ಅಲ್ಲಿ ರಿಯಲ್ ಆಗಿ ಯಾರು ಆಡ್ತಿದಾರೆ ಅನ್ಸುತ್ತೆ? ರಿಯಲ್ ಆಗಿ ಒಂದು ರಘು ಅವರು, ಅದು ಬಿಟ್ರೆ ಗಿಲ್ಲಿ ಎಂಟರ್ಟೈನ್ಮೆಂಟ್ ಪರ್ಪಸ್ ಓಕೆ. ಅಂದ್ರೆ ಈಗ ರಘು ಅಂತ ಅಂದ್ರೆ ರಘು ಅವರು ಈಗ ಗಿಲ್ಲಿ ಅವರು ಕಾಮಿಡಿಗೆ ಅಂದ್ರೆ ಕೆಲವೊಂದು ಟೈಮಲ್ಲೂ ಅಷ್ಟೇ ಸುದೀಪ್ ಸರ್ ಮುಂದೆ ರಘು ಅವ್ರು ನನ್ನನ್ನು ಬಿಟ್ರು ನಾನು ಅವ್ರನ್ನ ಬಿಡಲ್ಲ, ಅವ್ರ ಫ್ರೆಂಡ್ಶಿಪ್ ಬಿಡಲ್ಲ, ನಂಗೆ ಕಳ್ಕೊಳಕ್ ಇಷ್ಟ ಇಲ್ಲ ಅಂತಾರೆ. ಆ ರಘು ಅವರು ಎಲ್ಲೋ ಗಿಲ್ಲಿ ಅವ್ರ ಫ್ರೆಂಡ್ಶಿಪ್ ಇಂದ ಹಿಂಸೆ ಆಗ್ತಿದೆ ಅಂತ ಅನ್ಕೊಂಡಿದ್ರೆ ಅನ್ಸುತ್ತಾ? ಹೌದು ಸರ್, ಅವ್ರದ್ದು ಏನಿದೆ ಪರ್ಸನಾಲಿಟಿ ಏನಿದೆ ಅದು ಗಿಲ್ಲಿಯಿಂದ ಡೌನ್ ಆಗಿದೆ ಆಕ್ಚುಲಿ. ಸೊ ಮೇ ಬಿ ಹಾಗನ್ಸುತ್ತೆ. ಅಂದ್ರೆ ಗಿಲ್ಲಿ ಅವರು ಅತಿಯಾದ ವರ್ತನೆಯಿಂದ ಒಂದೊಂದ್ಸಲ ಅವ್ರದ್ದು ಅತಿರೇಕ ಆಗುತ್ತೆ. ಅಶ್ವಿನಿ ಅವರು ಒಂದಿನ ಹೇಳಿದ್ದಾರೆ ಸರ್ ಮುಂದೆನು, ಅದು ಒಂದೊಂದ್ಸಲಿ ಹಾಗ ಅನ್ಸುತ್ತೆ. ಯಾರಿಗಾದ್ರೂ ಅಷ್ಟು ತುಂಬಾ ಪರ್ಸನಲ್ ಆಗಿ ತಗೊಳಕ್ ಆಗಲ್ಲ. ಈಗ ಬಿಗ್ ಬಾಸ್ ಅಲ್ಲಿ ಇದ್ರು ಅವ್ರದ್ದು ಆಚೆಗಡೆ ಒಂದ್ ಪರ್ಸನಾಲಿಟಿ ಇರುತ್ತೆ, ಅದಕ್ಕೆ ಅವ್ರದ್ದು ಪೆಟ್ ಕೊಟ್ಟಂಗ ಆಗುತ್ತೆ ಅವ್ರ ಆತರ ಮಾಡುದು. ಓಕೆ, ಈಗ ಕ್ಯಾಪ್ಟನ್ ಆದ್ರೂ ಗಿಲ್ಲಿ ಅವರು ಚೆನ್ನಾಗಿ ನಿಭಾಯಿಸ್ತವ್ರೆ ಅನ್ಸುತ್ತಾ? ಹಾ ಸರ್, ಕ್ಯಾಪ್ಟನ್ ಆಗಿದ್ದೀನಿ ಅಂತ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಸ್ವಲ್ಪ ಗೇಮ್ಸ್ ನ ಅವರು ಆಡ್ತಾ ಇದ್ದಾರೆ, ಬಟ್ ಅದು ಆಚೆಗಡೆ ಅಷ್ಟೊಂದು ಅವ್ರು ಫೇರ್ ಆಗಿ ಆಡ್ತಿದ್ದಾರೆ ಅಂತ ಅನಿಸ್ತಿಲ್ಲ, ಫೇಕ್ ಅಂತ ಅನಿಸ್ತಿದೆ. ಫೇಕ್ ಅಂತೀರಾ? ಓಕೆ, ಬಿಗ್ ಬಾಸ್ ಮನೇಲಿ ಇವರು ಡೌರಾಣಿ ಅಂದ್ರೆ ಯಾರು ಹೇಳ್ತೀರಾ? ಡೌರಾಣಿ ಅಂತ ಹೇಳಿದ್ರೆ ಮುಂಚೆ ಜಾಹ್ನವಿ ಅವ್ರಿಗೆ, ಸದ್ಯಕ್ಕೆ ಸ್ಪಂದನ ಅಂತ ಅನ್ಸುತ್ತೆ. ಸ್ಪಂದನ ಮತ್ತೆ ಕಾವ್ಯ. ಓಕೆ, ಮಾಳೂರು ಮನೆಯಿಂದ ಹೊರಗೋದ್ಮೇಲೆ ಎಲ್ಲಾರ ಚಾನೆಲ್ಗಳಲ್ಲಿ ನಾನೇ ವಿನ್ ಆಗ್ಬೇಕಿತ್ತು, ತುಂಬಾ ಚೆನ್ನಾಗಿ ಆಡ್ತಿದ್ದೆ ನಾನು,
ಹಾ ಈಗ ಎಲ್ಲಾ ಕಡೆ ಗಿಲ್ಲಿ ಗಿಲ್ಲಿ ಅಂತವ್ರೆ, ಗಿಲ್ಲಿ ವಿನ್ ಆದ್ರೆ ನಾನು ಒಪ್ಪಲ್ಲ ಅಂತಾರೆ. ನಿಮ್ಗೆ ಏನ್ ಅನ್ಸುತ್ತೆ, ಅವ್ರ ಮನೆ ಒಳಗೆ ಇದ್ದಾಗ ಚೆನ್ನಾಗಿ ಆಡ್ತಿದ್ರು ಅನ್ಸುತ್ತಾ? ಸರ್ ಫಸ್ಟ್ ಸೈಲೆಂಟ್ ಆಗೇನೆ ಇದ್ರು, ಆಮೇಲೆ ಅವರು ಟಾಸ್ಕ್ ಅಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣಿಸ್ತು. ಬಟ್ ಅವರು ಗೆಲ್ಲ ತರ ಏನ್ ಆಡ್ತಾ ಇರ್ಲಿಲ್ಲ ಅಂತ ಅನ್ಸುತ್ತೆ ನಮ್ಗೆ. ಓಕೆ. ಬಿಗ್ ಬಾಸ್ ಅಲ್ಲಿ ಟಾಪ್ 5 ಯಾರು ಬರ್ಬೋದು ಅನ್ಸುತ್ತೆ? ಟಾಪ್ 5 ಫಸ್ಟ್ ರಘು, ಹಾ ಗಿಲ್ಲಿ, ಹಾ ಅಶ್ವಿನಿ, ಹಾ ರಕ್ಷಿತಾ, ಹ್ಮ್ ಇನ್ನು ಕಾವ್ಯ ಮೇ ಬಿ. ಕಾವ್ಯ. ಈಗ ಮೊನ್ನೆ ನಡೆದಂತ ಟಾಸ್ಕ್ ಅಲ್ಲೂ ಅಷ್ಟೇ, ಆ ಕಾವ್ಯ ಅವ್ರನ್ನ ಎಲ್ಲೋ ನಾಮಿನೇಷನ್ ಇಂದ ಸೇವ್ ಮಾಡ್ಬೇಕು ಅಂತ ಹೌದು. ಗಿಲ್ಲಿ ಅವರು ಮನೆಯವ್ರನ್ನೆಲ್ಲ ಎದುರಾಕೊಂಡ್ರು ಅನ್ಸುತ್ತೆ. ಹೌದು, ಅವ್ರದ್ದು ಹೆಂಗೆ ಆಚೆಗಡೆ ಇಲ್ಲ, ನಾನು ಅವ್ರನ್ನ ದೂರ ಇಡ್ತೀನಿ ಹಂಗೆ ಹಿಂಗೆ ಅಂತ ಕಾವ್ಯ ಅವರು ಗಿಲ್ಲಿ ಅವರಿಂದ ದೂರ ಇದ್ರು, ಟಾಸ್ಕ್ ಅಂತ ಬಂದಾಗ ಅವರಿಬ್ರು ಸ್ವಲ್ಪ ಕಾಂಪ್ರಮೈಸ್ ಆಗ್ತಾರೆ ಅಂತ ಅನ್ಸುತ್ತೆ. ಓಕೆ, ಫಿನಾಲೆಗೆ ಫಸ್ಟ್ ಟಿಕೆಟ್ ಯಾರಿಗೆ ಸಿಗ್ಬೋದು ಅನ್ಸುತ್ತೆ ನಿಮ್ಗೆ? ಗಿಲ್ಲಿ. ಗಿಲ್ಲಿಗ? ಏಕೆ? ಯಾಕಂದ್ರೆ ಅವರು ಎಲ್ಲಾ ಕಡೆ ನಾನೇ ಇದೀನಿ ಅಂತ ತೋರ್ಸ್ಕೊಂಡ್ಬಿಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಟ್ರೋಲ್ ಪೇಜಸ್ ಅಲ್ಲಿ ಆಗಿರ್ಬೋದು. ಅವ್ರದನ್ನ ಬಿಟ್ರೆ ಬೇರೆಯವ್ರದ್ದು ಏನೇ ಇದ್ರು ಅದು ಅಲ್ಲಿ ಅಷ್ಟು ಹೈಲೈಟ್ ಆಗಲ್ಲ. ಗಿಲ್ಲಿನ ಹೈಲೈಟ್ ಮಾಡಿರೋದ್ರಿಂದ ಟಿಕೆಟ್ ಫಸ್ಟ್ ಅವ್ರಿಗೆ ಸಿಗ್ಬೋದು ಅನ್ಸುತ್ತೆ. ಸಿಗ್ಬೋದು ಅನ್ಸುತ್ತೆ. ಬಿಗ್ ಬಾಸ್ ಅಲ್ಲಿ ಇವ್ರು ಇಲ್ಲ ಅಂದಿದ್ರೆ ನೋಡಕ್ ಆಗ್ತಿರ್ಲಿಲ್ಲ ಬಿಗ್ ಬಾಸ್ ಈ ಸೀಸನ್ ಅಂದ್ರೆ ಯಾರು? ಅಶ್ವಿನಿ ಮತ್ತೆ ಗಿಲ್ಲಿ. ಅಶ್ವಿನಿ ಮತ್ತೆ ಗಿಲ್ಲಿ. ಯಾಕೆ ಇಬ್ರನ್ನೇ ಮಿಂಚೇನ? ಯಾಕಂದ್ರೆ ಆತರ ಇರ್ಬೇಕು, ಸ್ವಲ್ಪ ಆತರ ತಲಾಟೆ, ಇಲ್ಲ ಅಂದ್ರೆ ಬಿಗ್ ಬಾಸ್ ಬೋರ್ ಅನ್ಸುತ್ತೆ. ಅದ್ರಿಂದ ಆತರ ಕ್ಯಾರೆಕ್ಟರ್ಸ್ ಇರ್ಬೇಕು. ಓಕೆ, ಬಿಗ್ ಬಾಸ್ ಅಲ್ಲಿ ಬೆಸ್ಟ್ ಜೋಡಿ ಅಂದ್ರೆ ಯಾರ್ದು ಹೇಳ್ತೀರಾ? ಈ ಸೀಸನ್ ಅಲ್ಲಿ ಬೆಸ್ಟ್ ಜೋಡಿ ಅಂತ ಯಾರು ಅನ್ಸ್ಕೊಂಡಿಲ್ಲ. Okay, ಬಟ್ ಗಿಲ್ಲಿ ಮತ್ತೆ ಕಾವ್ಯ ಬೆಸ್ಟ್ ಜೋಡಿ ಆಗಿ ಕಾಣಿಸ್ಕೊಳ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ. ಅದು ಬೆಸ್ಟ್ ಫ್ರೆಂಡ್ಶಿಪ್ ರಘು ಮತ್ತೆ ಗಿಲ್ಲಿ. ಒಂದ್ ಕಡೆ ಮೋಟು ಪತ್ಲು ಅಂತಾರೆ ಅವ್ರನ್ನ. ಹೌದು ಸರ್. ನಿಜ ಅಂತೀರಾ?